ಅಹಿಂಸಾ ಪರಮೋ ಧರ್ಮ. ಅತ್ಯಂತ ಉತ್ಕೃಷ್ಟವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಧರ್ಮ ಈ ಜಗತ್ತಿನೊಳಗೆ ಯಾವುದಾದ್ರೂ ಇದ್ರೆ ಅದೇ ಅಹಿಂಸಾವಾದಿಯಾಗಿ ಬದುಕೋ. ಅದಕ್ಕೆ ನೀ ಏನು ಮಾಡು, ಯಾರನ್ನೂ ನೋಯಿಸಬೇಡ, ಯಾರನ್ನೂ ಕೊಲ್ಲುವಂಥ ಪ್ರಯತ್ನ ಮಾಡಬೇಡ, ಎಲ್ಲರ ಮ್ಯಾಲೂ ಒಂದಿಷ್ಟು ದಯಾಗುಣ ಇರಲಿ, ಕರುಣಾರಸವನ್ನು ಸುರಿ ಒಂದಿಷ್ಟು. ಇವು ಎಲ್ಲ ಗುಣಗಳು ಯಾರ ಬಳಿ ಇದ್ವು ಅಂದ್ರೆ ಇವ್ರ ಬಳಿ ಇದ್ದವು. ಒಂದು ದಿವಸನೂ ಯಾರ ಮನಸ್ಸಿಗೂ ನೋವಾಗಲಾರ್ದಂಗೆ, ಯಾರಿಗೂ ಒಂದಿಷ್ಟು ದುಃಖ ಆಗಲಾರ್ದಂಗೆ, ಒಂದು ದಿವಸನೂ ಇನ್ನೊಬ್ಬರಿಗೆ ಅಂತಹ ಬಿರುನುಡಿಗಳನ್ನು ಆಡಲಿಲ್ಲ. ಕಠೋರವಾದ ಮಾತುಗಳನ್ನು ಅವರು ಒಂದು ದಿವಸನೂ ಯಾರಿಗೂ ಹೇಳಲಿಲ್ಲ. ಯಾರ್ಯಾಕೆ ಬರವಲ್ರ್ಯಾಕ, ಸಿರಿವಂತರು ಬರಲಿ ಬಡವರು ಬರಲಿ ಎಲ್ಲರ ಮೇಲೂ ಅದೇ ಕರುಣಾಭಾವ. ಲಕ್ಷಾಧೀಶರು ಬಂದಾರಂತ ತಿಳ್ಕೊಂಡು ಅವ್ರಿಗೆ ಹೆಚ್ಚು ಪ್ರೀತಿಯಿಂದ ಮಾತಾಡೋದು, ಮತ್ತು ಒಬ್ಬ ಭಿಕ್ಷುಕ್ ಬಂದನಂತ ತಿಳ್ಕೊಂಡು ತಿರಸ್ಕಾರ ಭಾವದಿಂದ ಮಾತನಾಡೋದು ಒಂದು ದಿವಸ ನೋಡಿಲ್ಲ ಯಾರು. ಯಾರ್ಯಾಕೆ ಬರವಲ್ರಕ, ಬಂದವರನ್ನು ಅಷ್ಟೇ ಪ್ರೇಮದಿಂದ ವಾತ್ಸಲ್ಯದಿಂದ ಕರುಣಾಭರಿತರಾಗಿ ಎರಡು ಮೃದುವಾದ ಮಧುರವಾದ ನುಡಿಗಳನ್ನು ಆಡುತ್ತಿದ್ದರು. ಇದು ನಿಜವಾದ ಜ್ಞಾನಿಗಳ ಲಕ್ಷಣ. ಇದು ಭಕ್ತರ ಹೃದಯ ಪೀಠದೊಳಗೆ ನಾನು ಪ್ರತಿಷ್ಠಾಪನೆಗೊಳ್ಬೇಕನ್ನುವಂಗೆ ಬದುಕಿದ್ರವರು. ಎಲ್ಲರೊಳಗೂ ಸಹಿತ ಇರಬೇಕು, ನಾನು ಸ್ಮರಣ ಮಾಡಬೇಕು, ಆರಾಧನಾ ಮಾಡಬೇಕು, ಪ್ರತಿದಿನ ಪ್ರತಿ ಕ್ಷಣ ನನ್ನ ಸ್ಮರಣ ಮಾಡಿರ್ಬೇಕು. ಹಾಗೆ ಬದುಕಬೇಕಂತ ಗುರಿ ಇಟ್ಟುಕೊಂಡು ಉದ್ದೇಶ ಇಟ್ಟುಕೊಂಡು ಅಹಿಂಸಾವಾದಿಗಳಾಗಿ ಬಾಳಿ ಬದುಕಿದ್ರು. ಆದ್ದರಿಂದಲೇ ಅವರ ಸ್ಮರಣೋತ್ಸವ ಇದು. ಅಂಥ ಮಹಾನುಭಾವರ ನಮನ, ನುಡಿ ನೈವೇದ್ಯ, ನುಡಿ ನಮನ ಕಾರ್ಯಕ್ರಮ ಇದು. ಅದಕ್ಕೊಂದಿಷ್ಟು ಅಂಥ ಗುರುಗಳು ಶಿಷ್ಯರಾಗೇವೆ ಅಂದ ಬಳಿಕ, ಭಕ್ತರದೇವೆ ಅಂದ ಬಳಿಕ ಇನ್ನೊಬ್ಬರಿಗೆ ನೋವು ಕೊಡಬಾರ್ದು, ತ್ರಾಸು ಕೊಡಬಾರ್ದು. ಕೊಟ್ಟೇವೆ ಅಂದ್ರೆ ಅಧರ್ಮಿಗಳಾಗ್ತೀವಿ, ಕೊಡದೇ ಇದ್ದೇವೆ ಅಂದ್ರೆ ಧರ್ಮವಂತರಾಗ್ತೀವಿ. ಭಾಳ ಸರಳದ ಬದುಕು. ಆದ್ರೆ ತಿಳ್ಕೊಂಡು ಬದುಕೋದು, ಹೇಗಾರ ಬದುಕೋದಲ್ಲ, ನಮಗೆ ತಿಳಿದಂಗೆ ನಾವು ಬದುಕೋದಲ್ಲ. ಸಂತರು ಶರಣರು ಹೇಗೆ ಬದುಕಿದ್ರು ಹಾಗೆ ಒಂದಿಷ್ಟು ಬಾಳಿ ಬದುಕೋದು. ಆದ್ದರಿಂದಲೇ ಅವರು ದೊಡ್ಡವರು ಆಗುತ್ತಾರೆ. ಈ ಗುಣ ಯಾರಲ್ಲಿರ್ತದೆ ಅವರು ಭಾಳ ದೊಡ್ಡವರು ಆಗುತ್ತಾರೆ. ಏಕನಾಥ ಮಹಾರಾಜರಂತಿದ್ದರು. ಅವರು ಪವಿತ್ರವಾಗಿರುವಂತಹ ಕುಂಭದೊಳಗೆ ಒಂದು ನದಿಯ ನೀರನ್ನು ಇನ್ನೊಂದು ನದಿಗೆ ತಗೊಂಡು ಹೊರಟಿದ್ರು. ಅವ್ರ ಜೊತೆಗೊಂದು 2-3 ಜನ ಇದ್ದರು. ಅವರು ಪಾದಚಾರಿಗಳಾಗಿ ಆ ಪವಿತ್ರವಾದ ಕುಂಭದೊಳಗೆ ನದಿಯ ಸುಜಲವನ್ನು ತುಂಬಿಕೊಂಡು ನಡ್ಕೋತ ಇನ್ನೊಂದು ನದಿಗೆ ಹೊರಟಿದ್ರು. ಹಾದಿಯೊಳಗೆ ಬೇಸಿಗೆಯ ಬಿಸಿಲ ತಾಪ ಹೆಚ್ಚಾಗಿ ನೀರು ಇರಲಾರದಕ್ಕೆ ಒಂದು ಸಣ್ಣ ಪ್ರಾಣಿ ಹಾದಿಯೊಳಗೆ ಬಿದ್ದು ವಿಲ 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 ಅಂತ ಒದ್ದಾಡ್ತಿತ್ತು. 4-5 ಜನ ಹೊರಟಾರ. ಯಾರಿಗೂ ಆ ಪಕ್ಷಿ ಮ್ಯಾಲ ಕರುಣೆ ಬರಲಿಲ್ಲ, ಯಾರಿಗೂ ದಯಾಭಾವ ಒಳಗೆ ಹುಟ್ಟಲಿಲ್ಲ. ಆದರೆ ಏಕನಾಥ ಮಹಾರಾಜರು ಯಾವಾಗ ನೋಡಿದ್ರು ಅವರಿಗೆ ಅನಿಸಿತು, ಇಷ್ಟಿದು ಹಾದಿ ಮೇಲೆ ಬಿದ್ದು ವಿಲ ವಿಲ ಅಂತ ಒದ್ದಾಡಕತ್ತೈತಿ ಅಂದ್ರೆ ಬಹುತೇಕ ಇದಕ್ಕೆ ನೀರು ಸಿಕ್ಕಿರಕ್ಕಿಲ್ಲ. ನೀರು ಇರಲಾರ್ದಕ್ಕನ ಇದು ಬಾಯಿ ತೆರ್ಕೊಂಡು ಏನು ಮಾಡಕತ್ತದ, ಸಂಕಟ ಪಡಾಕತ್ಯದ, ದುಃಖ ಪಡಾಕತ್ಯದ ಅಂತ ತಿಳ್ಕೊಂಡವರು ಒಂದು ಕ್ಷಣ ವಿಚಾರ ಮಾಡಲಿಲ್ಲ.
ಆ ಪವಿತ್ರವಾಗಿರತಕ್ಕಂಥ ಕುಂಭದೊಳಗೆ ಏನು ಸುಜಲ ಇತ್ತಲ್ಲ, ಪವಿತ್ರವಾದ ನದಿಯ ನೀರ, ಆ ನೀರನ್ನು ಒಂದೆರಡು ಗುಟುಕ ಅದರ ಬಾಯಿಯೊಳಗೆ ಬಿಟ್ಟರು. ಯಾರು? ಏಕನಾಥ ಮಹಾರಾಜರು. ಯಾವಾಗ ಎರಡು ಗುಟಕ ನೀರು ಅದರ ಬಾಯಿಯೊಳಗೆ ಬಿಟ್ಟರು, ತತ್ಕ್ಷಣದೊಳಗೆ ಅದರ ಮುಖದೊಳಗೆ ಪ್ರಸನ್ನತೆಯ ಭಾವ ಉಂಟಾಯಿತು. ಮುಖ ಕಳೆಗೊಂಡಿತು, ಹಸನ್ಮುಖಿಯಾಯಿತು. ಆವಾಗ ಕೆಳಗ ಮಲಗಿರತಕ್ಕಂಥ ಪಕ್ಷಿ ಹೇಗೆ ಒಂದಿಷ್ಟು ಎದ್ದೀತು. ಆವಾಗ ಕಣ್ಣಾಗ ಕಣ್ಣಿಟ್ಟು ನೋಡಿದ್ರು. ಯಾರ ಕಣ್ಣಾಗ? ಪಕ್ಷಿ ಕಣ್ಣಾಗ. ಆವಾಗ ಪಕ್ಷಿ ಕಣ್ಣಾಗ ಆನಂದದ ಬಾಷ್ಪ ಸುರಿತಿತ್ತಂತ. ನೋಡಿ ಸಂತೋಷಪಟ್ಟರು. ನನ್ನ ಕಣ್ಣು ಮುಂದನ ಒಂದು ಪ್ರಾಣಿ, ಒಂದು ಪಕ್ಷಿ ಸತ್ತು ಹೋಗುತ್ತಿತ್ತು, ಅದಕ್ಕೆ ಇದು ಬದುಕಿತಲ್ಲ, ಒಂದು ಜೀವ ಉಳಿತಲ್ಲ ಅಂತ ತಿಳ್ಕೊಂಡು ಭಾವಿಸಿಕೊಂಡು ಸಂತೋಷಪಟ್ಟರು. ಆದ್ರೆ ಅವರು ಸುತ್ತಮುತ್ತಿದ್ರಲ್ಲ 2-3 ಜನ, ಅವ್ರಿಗೆ ತ್ರಾಸಾಗಿತ್ತು. ಇವ್ರಿಗೆ ಸಂತೋಷ ಆಗ್ಯದ, ಒಂದು ಪಕ್ಷಿ ಉಳಿತಂತ, ಆದ್ರೆ ಅವ್ರಿಗೆ ತ್ರಾಸಾಗಿತ್ತು. ಅವರು ಕೇಳಿದರು, ಮಹಾರಾಜರ ನಿಮಗೆ ಹುಚ್ಚರು ಅನ್ಬೇಕು ಏನು ಶಾಣ್ಯರು ಅನ್ಬೇಕು, ಅಷ್ಟು ದೂರದಿಂದ ಪವಿತ್ರವಾಗಿರತಕ್ಕಂಥ ಗಂಗಾ ಜಲವನ್ನು ತುಂಬಿಕೊಂಡು ಬಂದಿದ್ದೇವೆ, ಇನ್ನೊಂದು ನದಿಗೆ ಸುರಬೇಕಂತ ತಿಳ್ಕೊಂಡು ಅದರ ಮಧ್ಯದೊಳಗೆ ನೀವು ಯಾವುದೋ ಒಂದು ಪಕ್ಷಿಗೆ ಆ ನೀರನ್ನು ಕುಡಿಸಿ ವ್ಯರ್ಥ ಮಾಡಿದ್ರಲ್ಲ, ಶ್ರಮ ವ್ಯರ್ಥ ಆಯ್ತಲ್ಲ, ಇದಕ್ಕೆ ದೇವ್ರು ಮೆಚ್ಚುತ್ತಾನೆ ಏನು ನಿಮಗಂತ ಅವರು ಕೇಳಿದರು. ಅವಾಗ ಒಂದು ಚಲೋ ಮಾತು ಹೇಳ್ತಾರೆ ಅವರು, ನೀವೇನು ತಿಳ್ಕೊಂಡಿರಲ್ಲ, ಆ ದೇವ್ರು ಬೇರೆ, ನಿಮಗೆ ಗೊತ್ತಿರೋ ದೇವ್ರು ಬೇರೆ. ಆದ್ರೆ ನನ್ನ ದೃಷ್ಟಿಯೊಳಗೆ ದೇವ್ರು ಯಾವುದು ಅಂತ ಕೇಳಿದರೆ, ಈಗೇನು ನನ್ನ ಕಣ್ಣು ಮುಂದೆ ಈ ಪ್ರಾಣಿ ಸತ್ತು ಹೋಗುತ್ತಿತ್ತಲ್ಲ, ಹೋಗೋ ವ್ಯಾಳ್ಯಾಕ ಒಂದಿಷ್ಟೇನೋ 2 ಗುಟುಗ ನೀರು ಬಿಟ್ಟನಲ್ಲ, ಆವಾಗ ಪಕ್ಷಿ ಎದ್ದಿತ್ತಲ್ಲ, ನಾ ಅದ್ರ ಕಣ್ಣಾಗ ಕಣ್ಣಿಟ್ಟು ನೋಡಿದ್ನಲ್ಲ, ಆವಾಗ ನನಗೆ ಹಿಂಗೆ ಅನಿಸಿತ್ತಲ್ಲ, ನನ್ನ ದೃಷ್ಟಿಯೊಳಗೆ ಅದು ಪಕ್ಷಿ ಆಗಿದ್ದಿಲ್ಲ, ಪರಮಾತ್ಮನ ದರ್ಶನ ಆಗಿತ್ತಂದ್ರೆ ಅವರು. ಪರಮಾತ್ಮನ ದರ್ಶನ ಆಗಿತ್ತು. ಉದ್ದೇಶ ಎಲ್ಲದರೊಳಗೂ ಪರಮಾತ್ಮನ ಪರಮ ಅಂಶವೇ ತುಂಬ್ಯದನ್ನುವಂಥ ದಿವ್ಯ ದೃಷ್ಟಿಕೋನದಿಂದ ಜಗತ್ತನ್ನು ನೋಡಿದೇವಿ. ಅಂತರಂಗದೊಳಗೆ ದ್ವೇಷ ಮೂಡುವುದಿಲ್ಲ, ರೋಷ ಮೂಡುವುದಿಲ್ಲ, ಯಾವುದೂ ಮೂಡುವುದಿಲ್ಲ. ಪ್ರೇಮ ತುಂಬುತ್ತದೆ, ಕರುಣಾಭಾವ ತುಂಬುತ್ತದೆ. ಭಿನ್ನ ದೃಷ್ಟಿಕೋನದಿಂದ ನೋಡಿದೇವಿ ಅಂದ್ರೆ ಏನಾಗುತ್ತದೆ? ಯಾವುದು ತುಂಬಬಾರದಾಗಿತ್ತು ಅದೆಲ್ಲ ತುಂಬ್ಕೋತ ಹೋಗುತ್ತದೆ. ಅದಕ್ಕೆ ನೀ ಏನು ಮಾಡು, ಒಂದಿಷ್ಟು ದಯಾಮೂರ್ತಿಯಾಗು. ಹಸದು ಬಂದವ್ರಿಗೆ ಒಂದು ತುತ್ತು ಅನ್ನ ನೀಡು, ನೀರಡಿಸಿ ಬಂದವ್ರಿಗೆ ಒಂದು ಗುಟ್ಕ ನೀರು ಕೊಡು. ನಿನ್ನ ಬಳಿ ಅನ್ನನೂ ಇಲ್ಲ ನೀರೂ ಇಲ್ಲ ಅಂದ ಬಳಿಕ ದೂರದಿಂದ ಬಳಲಿ ನಿನ್ನನ್ನು ಅರಸಿಕೊಂಡು ಬಂದಾರಂದ ಬಳಿಕ ಕೊನೆಗೆ 2 ಚಲೋ ಮಾತುಗಳನ್ನಾದರೂ ಆಡು. ಅವರ ಮನಸ್ಸಿಗೆ ಹತ್ತುವಂಥ ಮಾತನಾಡಬೇಡ. ಮಾತಿನೊಳಗರ ಒಂದಿಷ್ಟು ಕರುಣೆ ಇರಲಿ, ಮಾತಿನೊಳಗರ ಒಂದಿಷ್ಟು ಪ್ರೇಮ ತುಂಬಿರಲಿ. ಎಷ್ಟ್ಯಾಕೆ ದೂರದಿಂದ ಬಳಲಿ ಬಂದಿರುವಲ್ರ್ಯಾಕ, ಏನೂ ಕೊಡೋದು ಬೇಡ, ರೊಕ್ಕ ರೂಪಾಯಿ, ಆದ್ರೆ ಚಲೋ 2 ಮಾತು. ಯಾವಾಗ ಬಂದಿರಿ, ಆರಾಮದಿರಿ, ಏನು ಹಾಲು ಕುಡಿತೀರೋ ಏನೋ ನೀರು ಕುಡಿತೀರೋ, 2 ಮಾತು. ಈ 2 ಮಾತಿಗೆ ಬೆಲೆ ಕಟ್ಟಾಕ ಬರೋದಿಲ್ಲ. ಬಸವಣ್ಣವರು ಭಾಳ ಏನು ಮಾಡಲಿಲ್ಲ, ಅವರು ಇದನ್ನ ಮಾಡಿದರು. ಯಾರ್ಯಾಕೆ ಬರವಲ್ರಾಕ? ಬಂದವ್ರಿಗೆ ಯಾವಾಗ ಬಂದಿರಿ, ಹೇಗೆ ಬಂದಿರಿ, ಆರಾಮದಿರೇನು, ಲಿಂಗಾರ್ಚನೆ ಮಾಡಿಕೊಳ್ಳಿ, ಪ್ರಸಾದ ಮಾಡಿಕೊಳ್ಳಿ, ಸತ್ಸಂಗ ನಡೀತದ ಅನುಭವ ಮಂಟಪಕ್ಕೆ, ಅಲ್ಲಿ ಬಂದು ಕುಳಿತುಕೊಳ್ಳಿ, ಇಷ್ಟೇ ಮಾತು. ಅವರೇನು ಯಾವುದೂ ಭಾಳ ಅತಿಯಾಗಿ ಮಾಡಕ್ಕೆ ಹೋಗಲಿಲ್ಲ. ಸರಳ ಸುಂದರ ಜೀವನ, ಸರಳ ಜೀವನ, ಶ್ರೇಷ್ಠ ಚಿಂತನ. ಅಪ್ಪುಗಳು ಸಹಿತ ಅದನ್ನು ಮಾಡಿದರು.
ಅವರು ಭಾಳ ಏನು ತಲೆಗೆ ಹಾಕ್ಕೊಳಕ್ಕೆ ಹೋಗಲಿಲ್ಲ. ಯಾರ್ಯಾರು ಅವ್ರ ಸಮೀಪಕ್ಕೆ ಬರ್ತಿದ್ರು, ಆರಾಮದಿರೇನು, ಈಗ ಬಂದಿರೇನು, ನಡ್ರಿ ಎಲ್ಲಿಗೆ, ಪ್ರಸಾದಕ್ಕೆ ನಡ್ರಿ. ಒಂದು ದಿವಸನೂ ಸಹಿತ ಅವ್ರ ಭೇಟಿಗೆ ಯಾರು ಯಾಕೆ ಬರವಲ್ರಿ ಯಾಕ? ಮೊದಲು ಎಂದೂ ಭೇಟಿ ಆಗ್ತಿರ್ಲಿಲ್ಲ ಅವರು. ಮೊದಲು ಪ್ರಸಾದ ಮಾಡಿಕೊಂಡು ನಮ್ಮ ಬಳಿ ಬರ್ರಿ. ಇದು ಕರುಣಾ ರಸಭರಿತ ಜೀವನ. ಇದು ವಿಷಯ ರಸ ಜೀವನ ಅಲ್ಲ, ಕರುಣಾ ರಸಭರಿತ ಜೀವನ ಇದು. ಅಂಥವ್ರು ನೋಡಿ ಆದ್ರೂ ಒಂದಿಷ್ಟು ಬದುಕೋದನ್ನು ಕಲಿಬೇಕಾಗ್ಯದ ಮನುಷ್ಯ. ಅದಕ್ಕೆ ಹಿಂಸೆ ಮಾಡಾಕ ಹೋಗಬೇಡ. ಮನೆಯೊಳಗೆ ಮಾಡ್ತಿರ್ತಾರೆ ನೋಡ್ರಿ, ಈಗ ಮಾವನ ಕಂಡ್ರೆ ಅಳಿಯಾಗಾಗಿ ಬರೋದಿಲ್ಲ, ಅಳಿಯನ ಕಂಡ್ರೆ ಮಾವಗಾಗಿ ಬರೋದಿಲ್ಲ, ಮಾವ ಒಳಗಿದ್ದಂದ್ರೆ ಅಳಿಯ ಹೊರಗೆ ಇರ್ತಾನೆ, ಅಳಿಯ ಒಳಗಿದ್ದಂದ್ರೆ ಮಾವ ಹೊರಗಿರ್ತಾನೆ. ನಮ್ಮದು ಹೀಗ ಆಗ್ತದೆ. ಅತ್ತೆ ಅಡಿಗೆ ಮನೆಯಾಗಿದ್ದಳು, ಸೊಸಿ ಪಡಸಾಲ್ಯಾಗ. ಯಾಕೆ? ಇಬ್ಬರು ಮುಖಾಮುಖಿ ಆಗಂಗಿಲ್ಲ. ಮೊದಲು ಏನು ಲಗ್ನ ಆಗಿ ಬಂದಾಗ ಹೊಸದಾಗಿ ಮುಖಾಮುಖಿ ಅತ್ತೆ ಸೊಸಿ ಏನು ತಾಯಿ ಮಗಳಿದ್ದಂಗೆ ಇರ್ತಾರೆ. ಯಾವಾಗ ಮದುವೆಯಾಗಿ 3 ತಿಂಗಳಿಗೆ ಮುಖಾಮುಖಿ. ಆವಾಗ ಅತ್ತಿ ವರ್ಣ ಮಾಡ್ತಾಳೆ ಮಂದಿ ಎದುರಿಗೆ, ಎಡಕ ಬಲಕಿನವ್ರ ಮನೆಗೆ ಹೋಗಿ ನನ್ನ ಸೊಸಿ ಮೊದಲು ಮುಖಾಮುಖಿ ಆಗಿರ್ತೈತಲ್ಲ, ಕಣ್ಣಿಟ್ಟು ನೋಡಿರ್ತಾಳೆ. ನನ್ನ ಸೊಸಿ ಚಂದ್ರಮುಖಿ ಅಂತಿರ್ತಾಳೆ. ಎಡಕಿನ ಮನೆಯವ್ರಿಗೆ ಬಲಕಿನ ಮನೆ ಅವ್ರೇನು ಕರೆದಿರೋದಿಲ್ಲ, ಆಮಂತ್ರಣ ಕೊಟ್ಟಿರೋದಿಲ್ಲ, ಆದರೂ ಸಹಿತ ಹೋಗಿ ಹೋಗಿ ಹೇಳ್ತಾಳೆ ನನ್ನ ಸೊಸಿ ಅಂತ ಸೊಸಿನ ಇಲ್ಲ, ಹೆಂಗದಾಳಂತ ಅವರು ಚಂದ್ರಮುಖಿ. ಚಂದ್ರ ಅಂದ್ರೆ ಏನು? ತಂಪು ಅಂದ್ರೆ ಜಗಳಿಲ್ಲ, ಜಪತ್ರಿಲ್ಲ, ಅಟ್ಟು ಪ್ರೀತಿ ಮಾಡ್ತಾಳಂತ ಮೊದಲು. 3 ತಿಂಗಳಾದ ಬಳಿಕ ಜ್ವಾಲಾಮುಖಿ. ಕೊನೆಗೆ ಒಂದು ದಿವಸ ತೆಕ್ಕಿ ಮುಕ್ಕಿ ನೋಡ್ರಿ. ಕೈ ಏನು ನೋಡ್ಬೇಕು. ಒಂದೊಂದು ಊರಾಗ ಹಿಂಗೆ ಕುಸ್ತಿ ಹಿಡ್ದಿರ್ತಾರಲ್ಲ ಅತ್ತಿ ಸೊಸಿ, ಯಾರು ನೋಡಿ ಗಿಡ್ಯಾರಬಾ ಅಂತ ಬಾಗಲ ಮುಚ್ಚಿ ಕಿಟಕಿ ಹಾಕಿ ಒಳಗೆ ತೆಕ್ಕಿ ಮುಕ್ಕಿ. ಜೀವನ ಅಂದ್ರೆ ಇಷ್ಟ. ಮೊದಲ ಮುಖಾಮುಖಿ, ಆ ಬಳಿಕ ಚಂದ್ರಮುಖಿ, ಕಮಲಮುಖಿ, ಜ್ವಾಲಾಮುಖಿ, ತೆಕ್ಕಿಮುಖಿ. ಇಟ್ಟಕ್ಕೆ ಜೀವನ ಮುಗೀತು. ಹಿಂಗಾದ್ರಪ್ಪ ಅಂದ್ರೆ ಮನೆ ಸ್ವರ್ಗ ಆಗೋದಿಲ್ಲ. ಭಾಳ ಸರಳದ ತತ್ವ, ಭಾಳ ಕಠಿಣ ಇಲ್ಲ, ಸರಳದ. ಆದ್ರೆ ತಿಳಿಬೇಕಷ್ಟೇ. ಈಗ ಅತ್ತಿದ್ದಾಕಿ ಬಂದ ಸೊಸಿನ ಸೊಸಿ ಅನ್ನುವಂಥ ದೃಷ್ಟಿಯಿಂದ ನೋಡಬಾರದು. ನೀನು ಒಬ್ಬಾಕಿ ನನ್ನ ಹೊಟ್ಟೆಲಿ ಹುಟ್ಟಿದ ಮಗಳಿದ್ದಂಗೆ ನೀ ಮಗಳಾಗಿ ನಡ್ಕೋ, ನಾನು ನಿನ್ನ ತಾಯಿಯಾಗಿ ನಡ್ಕೋತೀನಿ ಅಂದ್ರೆ ಯಾವ ಮನೆಯೊಳಗೂ ಜಗಳನ ಆಗೋದಿಲ್ಲ. ಮನೆ ಒಂದು ಕ್ಷಣದೊಳಗೆ ಸ್ವರ್ಗ ಆಗ್ತದ. ಆದ್ರೆ ನಮ್ಮದು ಹಂಗಾಗೋದಿಲ್ಲ. ಸೊಸಿನ ಸೊಸಿ ದೃಷ್ಟಿಯಿಂದನ ನೋಡೋದು, ಮಗಳನ್ನ ಮಗಳ ದೃಷ್ಟಿಯಿಂದನ ನೋಡೋದು. ಒಂದು ಸರ್ತಿ ಊಟಕ್ಕೆ ಕೂತಿದ್ಲು. ಆವಾಗ ಹಬ್ಬಿತ್ತು, ಮಗಳು ಕರೆಸಿದ್ಲು. ಆಯಿ ಹಬ್ಬಿತ್ತು, ಮಗಳು ಕರೆಸಿದ್ಲು ಮನೆಗೆ, ತವ್ರ ಮನೆಗೆ. ಆವಾಗ ಮಗಳು ಊಟಕ್ಕೆ ಕೊಟ್ಟು ಒಂದು ತಂಬಿಗೆ ತುಂಬಿಟ್ಟಿದ್ಲು. ಆವಾಗ ಮಗಳು ಏನದಾಳಲ್ಲ, ಊಟಕ್ಕೆ ಕೊಡುವಾಗ ತಂಬಿಗೆ ನೀರು ಕುಡಿಯೋಕೆ ತುಂಬಿಟ್ಟಿದ್ಲಲ್ಲ, ಅದಕ್ಕೊಂದಿಷ್ಟು ಮಗಳದು ಕಾಲು ಬಡಿತು, ತಂಬಿಗೆ ಉಳಿ ಬಿತ್ತು. ಆವಾಗ ಮಗಳು ಬೈಬೇಕಾಗಿತ್ತು. ಯಾರನ್ನ ಬೇದ್ಲು? ಸೊಸಿನ ಬೈಯಕ್ಕೆ ಶುರು ಮಾಡಿದ್ಲು. ಯಾಕಂದ್ರೆ ಆ ತಂಬಿಗೆ ತುಂಬಿಟ್ಟಾಕಿ ಮಗಳು ತುಂಬಿಟ್ಟಿದ್ದಿಲ್ಲ, ಸೊಸಿ ತುಂಬಿಟ್ಟಿದ್ಲು. ಆವಾಗ ಹಿಂಗೆ ಬೈದ್ಲಲ್ಲ, ಉಳಿಸಿದವರು ಮಗಳ, ತುಂಬಿಟ್ಟಾಕಿ ಸೊಸಿ ಮಗಳು ಬೈಲಿಲ್ಲ, ಸೊಸಿನ ಬೈದ್ಲು. ಏನಂತ? ಯಾವುದು ಎಲ್ಲಿ ಇಡಬೇಕು ಅನ್ನೋದು ಇವು ಕೊಟ್ಟ ಗೊತ್ತನ ಇಲ್ಲ. ಯಾವುದು ಎಲ್ಲಿಡಬೇಕು, ಹೆಂಗೆ ಇಡ್ಬೇಕು ಅನ್ನೋದು ಇವಕ್ಕೆ ಮನ್ಯಾಗ ಏನದಾವಲ್ಲ, ಮನ್ಯಾಗ ಯಾರು ಅದಾರ? ಸೊಸಿನ ಅದಾಳಲ್ಲ, ಇವಕ್ಕೇನು ಗೊತ್ತ ಇಲ್ಲ. ನಮ್ಮದು ಒಳಗೆ ಹಿಂಗಾಗ್ಯದ. ಹಿಂಗೆ ಯಾಕೆ ಆಗತ್ತದಂದ್ರೆ ಮಗಳಂಗನ ಸೊಸಿ ನೋಡಿಬಿಟ್ರೆ ಪ್ರಶ್ನೆನ ಇಲ್ಲ. ಎಷ್ಟು ಚಲೋ ಬರದಾರ ಇದರೊಳಗೆ, ಜನಪದ ಹಾಡಿನೊಳಗೆ. ತನ್ನಂಗ ನೋಡಿದರ
ಭಿನ್ನಿಲ್ಲ ಭೇದಿಲ್ಲ ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಮುಂದೆ ಕಾಣುವುದೇ ಕೈಲಾಸ. ಕಾಲು ಜಾರಿದರೆ ಕೈಲಾಸ ನಾರಿಯ ಮನವು ಜಾರಿದರೆ ವನವಾಸ. ಊರ ಮುಂದಿನ ಬಾವಿ ಯಾರ ತೋಡಿದರೇನ ಕಾಲು ಜಾರಿದರೆ ಕೈಲಾಸ. ಕಾಲು ಜಾರಿದರೆ ಕೈಲಾಸ ನಾರಿಯ ಮನವು ಜಾರಿದರೆ ವನವಾಸ. ಕರಿಸೀರಿ ಉಡಬೇಡ ಕಡಿವಾಣ ಬಿಡಬೇಡ ನಡುವೋಣಿಯೊಳು ನಿಂತು ನಗಬೇಡವ ಮಗಳೇ. ನಡುವೋಣಿಯಲ್ಲಿ ನಿಂತು ನಗಬೇಡ ನನ್ನ ಮಗಳೇ. ತಲಿ ಮ್ಯಾಲಿನ ಸೆರಗ ತೆಗಿಬೇಡ. ಇದ್ರಲ್ಲ ತೆಗಿದು ಎಲ್ಲ ಹೋಗ್ಯಾವ. ಏನು ಹೋಗ್ಯಾವ? ಸೆರಗ ಹೋಗ್ಯದ. ಎದಕ್ಕೆ ಹೋಗ್ಯದ? ಒಂದು ದಿವಸ ನಾವು ಹೋಗೋರದೀವಿ, ಸೆರಗ ತೊಗೊಂಡು ಏನು ಮಾಡೋದು? ಇಲ್ಲಿಗೆ ಬಂದದ ಪರಿಸ್ಥಿತಿ. ಎಷ್ಟು ಚಲೋ ಬರೆದಿಲ್ಲ. ತನ್ನಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದೈತಿ ಕೈಲಾಸ. ಮನೆಯೊಳಗನ ಅದ ಕೈಲಾಸ, ಆದ್ರೆ ನೋಡುವ ದೃಷ್ಟಿಕೋನ ಇರಬೇಕು. ಆಗ ನಮ್ಮ ದೃಷ್ಟಿಕೋನ ತಯಾರಾಗಬೇಕಾಗಿತ್ತಂದ್ರೆ ಒಳಗೆ ಕರುಣಾಭಾವ ಇರಬೇಕು, ಅಹಿಂಸಾ ಗುಣ ತುಂಬಿರ್ಬೇಕು. ಅವಾಗ ಅದು ಬರ್ತದೆ ಹೊರತು ಬರೀ ಹಿಂಸೆನ ತುಂಬಿತ್ತು ಅಂದ್ರೆ ವಿಶಾಲ ದೃಷ್ಟಿಕೋನ ಮೂಡುವುದಿಲ್ಲ. ಆದ್ದರಿಂದ ಮನುಷ್ಯನೇ ಒಂದಿಷ್ಟು ಏನು ಮಾಡೋದದ? ದಯಾವಂತನಾಗಿ ಬಾಳಿ ಬದುಕು. ಒಬ್ಬ ಶರಣರಿದ್ದರು, ಅವ್ರ ಹೆಸರು ದಸರಯ್ಯ ಅಂತ ತಿಳ್ಕೊಂಡು. ಅವರು ನಾವು ನೀವು ಹೆಂಗೆ ಪೂಜೆ ಮಾಡ್ತೀವಿಲ್ಲ, ದೇವರಿಗೆ ಪತ್ರಿ ಏರಿಸ್ತೀವಿ, ಹೂವು ಏರಿಸ್ತೀವಿ, ಹಾಗೆ ಅವರು ಲಿಂಗ ಪೂಜೆ ಮಾಡ್ತಿದ್ದರು ಶರಣರು. ಮಾಡುವಾಗ ಒಂದಿಷ್ಟು ಹೂಗಳು ಬೇಕಾಗಿದ್ದವು. ಒಂದು ಹೂವಿನ ತೋಟ, ಕೈ ತೋಟ ಅಂತಾರಲ್ಲ, ಒಂದು ಹೂವಿನ ತೋಟ ಬೆಳೆಸಿದ್ರು. ದಿನಂಪ್ರತಿ ಹೋಗಿ ಹೂಗಳನ್ನು ಕಿತ್ತುಕೊಂಡು ಬರುತ್ತಿದ್ದರು. ಪೂಜೆ ಮಾಡುವಾಗ ಲಿಂಗಕ್ಕೆ ಏರಿಸಿ ಏನು ಮಾಡ್ತಿದ್ರು? ಆನಂದ ಪಡ್ತಿದ್ರು, ಸಂತೋಷ ಪಡ್ತಿದ್ರು. ಒಂದು ದಿವಸ ಹೀಗಾಯ್ತಲ್ಲ, ಯಥಾ ಪ್ರಕಾರ ಆ ತೋಟದೊಳಗೆ ಹೋಗಿ ಹೆಂಗೆ ಒಂದಿಷ್ಟು ಅವಸರ್ಲೆ ಹೂಗಳನ್ನು ಕಿತ್ತರು. ಒಂದು 4 ಹೂಗಳನ್ನು ಕಿತ್ತು ಹೀಗೆ ಒಂದಿಷ್ಟು ಬರ್ಬೇಕು ಅನ್ಕೊಡ್ದ ಹೂವು ಮಾತಾಡ್ದಂಗಾಯ್ತು. ಹೂಗಂಟಿ ಮಾತಾಡ್ದಂಗಾಯ್ತು. ಆವಾಗ ಇದು ಯಾರು ಧ್ವನಿ ಅಂತ ಮರಳಿ ಒಂದು ಕ್ಷಣ ಆ ಹೂವಿನ ಗಿಡದ ಕಡೆಗೆ ನೋಡ್ತಾರ, ದೃಷ್ಟಿ ಹಾಯಿಸ್ತಾರ. ಆ ಕಿತ್ತಾಗ ಒಂದಿಷ್ಟು ರಸ ಬರೋದಿಲ್ಲೇನು ಅದರೊಳಗೆ? ಆ ಶಾಖೆಯೊಳಗೆ ಒಂದಿಷ್ಟು ರಸ ಬರ್ತದೆ. ಯಾವುದೇ ಕೇಳ್ರಿ ನೀವು, ಅದರೊಳಗೆ ಒಂದಿಷ್ಟು ರಸ ಬರ್ತೈತಿ. ಆವಾಗ ಅವ್ರ ದೃಷ್ಟಿಗೆ ಅದು ಹೇಗೆ ಕಾಣಿಸ್ತಿ ಗೊತ್ತದ ಏನು? ಆ ಹೂವಿನೊಳಗಿರ್ತಕ್ಕಂಥ ಆ ಕಂಟಿಯೊಳಗಿರ್ತಕ್ಕಂಥ ಹೂ ಕಿತ್ತಿನೆಲ್ಲ ನಾನು ಬಹುತೇಕ ಅದಕ್ಕೆ ನೋವು ಆಗಿ ಅದರ ಕಣ್ಣಾಗನು ನೀರು ಬಂದಿರ್ಬೇಕಂತ ಹಿಂಗೆ ನೋಡಿದ್ರು ಅವರು. ನೋಡಿ ಅಷ್ಟಕ್ಕೆ ಬಿಡಲಿಲ್ಲ ಅವರು ನಿರ್ಣಯ ಮಾಡಿದರು, ಬಹುತೇಕ ನನ್ನೊಳಗೆ ಹೇಗೆ ಒಂದು ಜೀವದ, ಈ ಹೂವಿನ ಗಿಡದೊಳಗೂ ಒಂದು ಜೀವದ.
ನನ್ನಲ್ಲಿರ್ತಕ್ಕಂಥ ಸಂಪತ್ತಾಗಲಿ ಏನಾದರೂ ಒಂದಿಷ್ಟು ವಸ್ತುಗಳಾಗಲಿ ಇನ್ನೊಬ್ಬರು ಕಿತ್ಕೊಂಡಾಗ ನನಗೆ ಹೆಂಗೆ ನೋವಾಗ್ತದೆ, ನಾನು ಅದರೊಳಗಿನ ಹೂವು ಕಿತ್ತೀನಿ ಅಂದ ಬಳಿಕ ಬಹುತೇಕ ಅದಕ್ಕೆ ನೋವಾಗ್ಯದ, ತ್ರಾಸಾಗ್ಯದ ಅಂತ ಭಾವಿಸಿಕೊಂಡು ಮುಂದೆ ಪರಿವರ್ತನೆ ಆದರೂ. ಹ್ಯಾಗ ದಿನಂಪ್ರತಿ ಹೂ ಕೀಳುತ್ತಿದ್ರಲ್ಲ, ಹೂವಿನ ಗಿಡಕ್ಕೆ ನೋವು ಆಗತೈತೆ ಅಂತ ತಿಳ್ಕೊಂಡು ಮುಂದೆ ಹೂ ಕೀಳೋ ಪ್ರಯತ್ನ ಮಾಡಲಿಲ್ಲ. ಯಾವ್ಯಾವ ಗಿಡದೊಳಗೆ ಹೂವು ಆಗಿರ್ತಿದ್ವು, ಅರಳಿರ್ತಿದ್ವು, ಅಲ್ಲಿ ಹೋಗಿ ಒಂದಿಷ್ಟು ಏನು ಮಾಡ್ತಿದ್ರು, ಸಗಣಿಯಿಂದ ಸಾರುಣಿಗೆ ಮಾಡ್ತಿದ್ರು. ಗಾಳಿಗೆ ಅದರೊಳಗೆ ಹೂವು ಬಿದ್ದಿತ್ತು ಅಂದ್ರೆ ಅದನ್ನು ಮಾತ್ರ ತಗೊಂಡು ಏರಿಸ್ತಿದ್ರು ಹೊರತು ಬೀಳದಿದ್ರೆ ಆ ದಿವಸ ಪೂಜೆ ಹಾಗೇ ಮಾಡ್ತಿದ್ರು. ಇದು ಏನು ಅಹಿಂಸೆ, ಇದು ಕರುಣಾಭಾವ, ಗಿಡ ಗಂಟೆಗಳ ಮ್ಯಾಲಿರತಕ್ಕಂಥ ವಾತ್ಸಲ್ಯ. ಇದು ಹೆಂಗೆ ಒಮ್ಮೆರ ನಮಗೆ ಅನುಭವಕ್ಕೆ ಬಂದೈತೇನು. ನಾವು ವಾಕಿಂಗಕ್ಕಂತ ಹೋಗಿರ್ತೀವಿ, ಮಂದಿ ಕಂಪೌಂಡಕ್ಕೆ ಕಣ್ಣು ಬೀಳ್ತದ ನಮ್ಮದು. ವಾಕಿಂಗಕ್ಕಂತ ಹೋಗಿರ್ತೀವಿ, ಕಷ್ಟಪಟ್ಟವ್ರು ಅವರು, ನೀರು ಉಣಿಸಿದವ್ರು ಅವರು, ಗೊಬ್ಬರ ಹಾಕಿ ಬೆಳೆಸಿದವ್ರು ಅವರು. ಅವು ಹೂವು ಬಿಟ್ಟಿರ್ತಾವೆ ಕಾಂಪೌಂಡ್ದು ಒಳಗೆ ಬಿಟ್ಟಿರೋದಿಲ್ಲ, ಹೊರಗೆ ಬಿಟ್ಟಿರ್ತಾವೆ. ಇವ್ರ ಸಲಗೆ ಬಿಟ್ಟಿರ್ತಾವೆ ಏನೋ. ಇವರು ಹೋಗಿರ್ತಾರ, ಅವರ ಸ್ವಲ್ಪ ಮ್ಯಾಲಿರ್ತಾವೆ, ಏನು ಜಿಗಜಿಗದ ಹರಿದು, ಹಂಗೆ ಹರಿದಲ್ಲ, ಜಿಗಜಿಗದ ಹರಿಯುದು. ಮತ್ತು ಒಬ್ಬರು ಗಿಡ ಬಗ್ಗಿಸ್ರಿ, ನಮ್ಮನ್ನು ಯಾರು ಬಗ್ಸಿದ್ರೆ ತ್ರಾಸ ಆಗತ್ತಿಲ್ಲ, ನೋವು ಆಗತ್ತಿಲ್ಲ. ಅದಕ್ಕೂ ನೋವು ಆದಿತ್ತಲ್ಲ ಅಂತ ಒಂದರ ದಿವಸ ಕಲ್ಪನಾ ಬಂದದೇನು. ಯಾರಿಗೆ ಬರೋದಿಲ್ಲಲ್ಲ ಅವರು ಶರಣರಾಗಾಕ ಬರೋದಿಲ್ಲ. ಅವರಿಗೆ ಬಂದೀತು, ಅವರು ಶರಣರಾದರು. ಎಂಥ ಶರಣರು? ದಸರಯ್ಯ ಶರಣರು. ಭಾವ ಎಷ್ಟು ದೊಡ್ಡದವ್ರದ್ದು. ಒಂದು ಹೂ ಕಿತ್ತಾಕ ಸಹಿತ ಹಿಂದೆ ಮುಂದೆ ವಿಚಾರ ಮಾಡಿದರು. ನಮ್ಮದು ಕಿತ್ತಾಕಲ್ಲ, ಕೊಲ್ಲುತ್ತೀವಿ ನಾವು. ಆದರೂ ನಮಗೇನು ಅನಿಸೋದಿಲ್ಲ. ಯಾಕೆ ಅನಿಸೋದಿಲ್ಲ ಅಂದ್ರೆ ಒಳಗೆ ಬೇಕಲ್ಲ ಒಂದಿಷ್ಟು, ಅದು ಭಾವ ಬೇಕಲ್ಲ, ಸದ್ಭಾವ ಬೇಕಲ್ಲ, ಸದ್ಗುಣ ಬೇಕಲ್ಲ. ಮನಸ್ಸು ಅಷ್ಟು ಕಠೋರ ಆಗಿರ್ತದೆ ನಮ್ಮದು. ಆದ್ದರಿಂದ ಏನು ಮಾಡೋದು? ಸಾಧ್ಯ ಆದಷ್ಟು ಕರುಣಾಮೂರ್ತಿಗಳಾಗೋದು, ಸಾಧ್ಯ ಆದಷ್ಟು ದಯಾವಂತರಾಗಿ ಬಾಳೋದು. ಆವಾಗ ಒಂದಿಷ್ಟು ನಮ್ಮ ಬದುಕಿಗೆ ಬೆಲೆ ಬರುತ್ತದೆ, ಹೊರತು ಇರದಿದ್ರೆ ಬರೋದಿಲ್ಲ.